ಮುಂದಿನ ರಾಶಿ ಮಕರ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ ಅಂಗಾರಕ ಯೋಗ ಫಲಾಫಲಗಳು ನೋಡೋಕೆ ಹೋದಾಗ 4 ಮತ್ತು 11ರಲ್ಲಿ ಅಧಿಪತಿಯಾಗಿರ್ತಕ್ಕಂಥ ಅಂಗಾರಕ ಮೂರನೇ ಮನೆಯಲ್ಲಿ ಅಂಗಾರಕ ಯೋಗ ಸಂಭವಿಸ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ 6, 9, 10 ದೃಷ್ಟಿ ಇರುತ್ತೆ. ಒಂದು ನಿಖರವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯ ಇರುತ್ತೆ. ಆತ್ಮಸ್ಥೈರ್ಯ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ದೂರ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತಂದೆ ಅಥವಾ ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಇರುತ್ತೆ. ನಿರ್ವಹಣೆ ಯೋಗ ತುಂಬ ಚೆನ್ನಾಗಿರುತ್ತೆ. ಚಾಕಚಕ್ಯತೆ ಚೆನ್ನಾಗಿರುತ್ತೆ. ಸಮಯಕ್ಕೆ ತಕ್ಕ ಹಾಗೆ ತಾವು ಎಲ್ಲವನ್ನೂ ಕೂಡ ನಿಭಾಯಿಸ್ಕೊಳ್ಳೋ ಶಕ್ತಿ ಕೂಡ ಇರುತ್ತೆ. ಆದರೆ ಉದ್ಯೋಗದ ವಿಷಯದಲ್ಲಿ ಆ ಥರ ಬೇಡ ಅಂತ ಹೇಳುತ್ತೆ. ತಮ್ಮ ಕೈ ಕೆಳಗಿರ್ತಕ್ಕಂಥ ಕೆಲಸಗಾರರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಳ್ಳಿ. ಮನೆಯಲ್ಲಿರ್ತಕ್ಕಂಥ ಕೆಲಸ ಮಾಡೋರಾಗ್ಬೋದು, ಕಚೇರಿಯಲ್ಲಾಗ್ಬೋದು ಅಥವಾ ವ್ಯಾಪಾರದಲ್ಲಾಗ್ಬೋದು, ತಮ್ಮ ಸಬಾರ್ಡಿನೇಟ್ಸ್ ಜೊತೆ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಅದರಿಂದ ತೊಂದರೆಗಳು ಕೂಡ ಆಗ್ತಕ್ಕಂಥದ್ದು. ಕೇವಲ ನಿಮ್ಮ ಡ್ರೈವರ್ನೂ ಕೂಡ ತುಂಬ ಚೆನ್ನಾಗಿ ಈ ಒಂದು ಮಕರ ರಾಶಿಯವರು ಇಟ್ಕೊಂಡಿದ್ದೆ ಆದರೆ ತುಂಬಾ ಚೆನ್ನಾಗಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಉದ್ಯೋಗದಲ್ಲೂ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆರೋಗ್ಯ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಆದರೆ ಈ ಒಂದು ಅಂಗಾರಕ ಯೋಗದ ಕಡೆಯ ಭಾಗ ಅಂದರೆ ಮೇ 25, 26, 27 ಆ ಸಮಯದಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ದುರ್ಗಾ ಸ್ತುತಿ ಇರ್ಬೋದು, ದುರ್ಗಾ ದರ್ಶನ ಇರ್ಬೋದು. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳೋದು. ಎಳ್ಳಿನ ಉಂಡೆ, ಎಳ್ಳು ಮತ್ತು ಬೆಲ್ಲವನ್ನು, ಬಿಳಿಯ ಎಳ್ಳು ಮತ್ತು ಬೆಲ್ಲವನ್ನು ಸೇರಿಸಿ ಉಂಡೆಯನ್ನು ಮಾಡಿ ದೇವರಿಗೆ ಅರ್ಪಣೆ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಶುಭ ಆಗುತ್ತೆ. ಓಂ ದುಂ ದುರ್ಗಾಯೈ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ.